ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನವನ್ನು ನೋಡೋಣ. ಆ ಅಧ್ಯಯನವನ್ನು ಪ್ರಾರಂಭದ ಪೂರ್ವದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಕಥೆಯನ್ನು ಹೇಳ್ತೀನಿ. ಕಥೆಯನ್ನು ಕೇಳಿದ್ರೆ ಏನು ಕಥೆ ಅಂತ ಹೇಳಿದ್ರೆ ನಿಮಗೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರೋಂಥದ್ದು ಕಥೆ. ಈಗ ಕಾಡು ಒಂದು ಗೊತ್ತಿದೆ, ಅರ್ಥಾಯ್ತಾ? ಕಾಡಿನಲ್ಲಿ ಹಲವಾರು ಮರಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಕುಡ್ಕೊಂಡಿರ್ತವು, ಹಲವಾರು ಪ್ರಾಣಿಗಳೇನಾಗ್ತವಲ್ಲಿ ಕಂಡು ಬರ್ತಿರ್ತವು. ಹಾಗಾಗಿ ಒಂದು ಕಾಡಿನಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಒಂದು ದಿವಸ ಸಭೆಯನ್ನ ಸೇರ್ತಾರೆ ಎಲ್ಲಾ ಪ್ರಾಣಿಗಳು. ಆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಪ್ರಾಣಿ ಏನಪ್ಪಾ ಅಂತ ಹೇಳಿದ್ರೆ ಕಾಡಿನ ರಾಜ ಅಂತ ಹೇಳ್ತಿರ್ತೀವಿ. ಯಾವ್ದನ್ನ ಕಾಡಿನ ರಾಜ ಅಂತ ಹೇಳ್ತಿರ್ತೀವಿ? ಸಿಂಹವನ್ನ ಕಾಡಿನ ರಾಜ ಅಂತ ಹೇಳ್ತಿರ್ತೀವಿ. ಒಂದ್ ದಿವ್ಸ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಸಭೆ ಕರೆದ್ಬಿಟ್ಟು ಒಂದು ತೀರ್ಮಾನವನ್ನ ಮಾಡ್ತಾರ. ಕಾಡಿನ ರಾಜ ಆಗಿರುವಂತ ಸಿಂಹ ಏನ್ ಮಾಡ್ತಿರ್ತಾನ ಅಂತ ಡೈಲಿ ಸಿಕ್ಕ ಪ್ರಾಣಿಗಳನ್ನ ಏನ್ ಮಾಡ್ತಾ ಇರ್ತತಿ, ತಿಂತಾ ಇರ್ತಾನ. ಹಾಗಾಗಿ ಇದನ್ನು ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಎಲ್ಲರೂ ಒಂದು ಸಭೆಯನ್ನು ಸೇರ್ಕೊಂಡು ಆ ಸಿಂಹನ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಏನ್ ಮಾಡ್ತಾರ, ಒಂದು ತೀರ್ಮಾನ ಕೈಗೊಳ್ತಾರ. ಎಲ್ಲರೂ ದಿನಾಲೂ ಕೂಡ ಪ್ರತಿಯೊಬ್ಬರು ಕೂಡ ಅವರ ಸರದಿ ಅಂತ ಏನ್ ಮಾಡೋಣ ಅಂತ ಹೇಳಿದ್ರೆ ಸಿಂಹಕ್ಕೆ ಆಹಾರವಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಆ ಸಭೆಯಲ್ಲಿ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಒಂದು ತೀರ್ಮಾನ ಮಾಡ್ತಾವು. ಆಯ್ತು ಅಂತ ಹೇಳಿ ಸಿಂಹನು ಕೂಡ ಒಪ್ಕೊಳ್ತತಿ. ಹೀಗೆ ಪ್ರತಿದಿನನೂ ಕೂಡ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಣಿಗಳು ಕೂಡ ಆ ಸಿಂಹಕ್ಕೆ ಆಹಾರವಾಗಿ ಆ ಸಿಂಹ ಇರುವ ಜಾಗಕ್ಕೆ ಏನ್ ಮಾಡ್ತಾ ಇರ್ತಾವ, ಹೋಗ್ತಾ ಇರ್ತಾವ. ಹೀಗೆ ಒಂದು ದಿನ ಏನಾಗ್ತದಪ್ಪ ಅಂತ ಹೇಳಿದ್ರೆ ಒಂದು ದಿನ ಮಲದ ಸರದಿ ಬರ್ತತಿ. ಮಲದ ಸರದಿ ಬಂದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅದು ಒಂದು ಉಪಾಯವನ್ನ ಮಾಡ್ಕೊಂತ ಆ ಕಾಡಿನ ಮಧ್ಯೆ ಏನ್ ಮಾಡ್ತಾ ಇರ್ತತಿ, ಹೋಗ್ತಾ ಇರ್ತತಿ. ಕಾಡಿನ ಮಧ್ಯೆ ಹೋಗ್ತಾ ಇರ್ಬೇಕಾದಾಗ ಅಲ್ಲಿ ಪಕ್ಕದಲ್ಲೇ ಒಂದು ಬಾವಿಯನ್ನು ನೋಡ್ತತಿ. ಆ ಬಾವಿಯನ್ನು ನೋಡಿ ಆ ಬಾವಿಯ ದಂಡೆ ಮೇಲೆ ಹೋಗಿ ಇಣಿಕ್ ನೋಡ್ತತಿ. ಇಣಿಕ್ ನೋಡಿದಾಗ ಆ ಬಾವಿಯ ಒಳಗಡೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಮೊಲದ ಒಂದು ಪ್ರತಿಬಿಂಬ ಅಲ್ಲಿ ಏನಾಗ್ತದ ಅದಕ್ಕೆ ಕಾಣಿಸ್ತತಿ. ಅಲ್ಲಿ ಪ್ರತಿಬಿಂಬ ಕಂಡ ತಕ್ಷಣ ಅದೇನ್ ಮಾಡ್ತತಿ ಅಂತ ಚಿತ್ರ ನೋಡ್ಬಿಟ್ಟು ಅಲ್ಲಿ ಏನೋ ಪ್ರಾಣಿ ಇದೆಯಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಕೂತತಿ ಮೇಲ್ಗಡೆಯಿಂದ. ಆ ಕೆಳಗಡೆಯಿಂದ ಕೂಡ ಏನಾಗ್ತತಿ, ಪ್ರತಿಧ್ವನಿ ಬರ್ತತಿ. ಅವಾಗ ಮೊಲ ಸೈಡಿಗೆ ಬಂದು ಒಂದ್ ಸ್ವಲ್ಪ ನಿಂತ್ಕೊಂಡು ವಿಚಾರ ಮಾಡಿ ಅದಕ್ಕೆ ಏನೋ ಒಂದು ಉಪಾಯ ಹೊಳಿತೈತಿ. ಅರ್ಥಾಯ್ತಾ? ಆ ಉಪಾಯ ಹೊಳಿತಿ ಸಿಂಹಕ್ಕ ಆಹಾರಕ್ಕಾಗಿ ಹೋಗ್ಬೇಕಾಯ್ತಲ್ಲ, ಮತ್ತೆ ಏನ್ ಮಾಡ್ತತಿ ಆ ದಾರಿಯಲ್ಲಿ ಸಾಕ್ತಾ ಇರ್ತತಿ. ಲೇಟ್ ಆಗಿತ್ತು, ಸಿಂಹಕ್ಕೆ ಬಹಳ ಹಸಿವಾಗಿತ್ತು. ಆ ಹಸಿವು ತಡ್ಕೊಳ್ಳಾರ್ದಾಗ ಏನ್ ಮಾಡ್ತಾ ಇರ್ತತಿ, ಗರ್ಜನೆ ಮಾಡ್ಕೊಂತ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಏನ್ ಮಾಡ್ತಾ ಇರ್ತತಿ, ಓಡಾಡ್ತಾ ಇತ್ತು. ಮೊಲ ಬರೋದನ್ನೇ ಕಾಯ್ತಾ ಇತ್ತು. ಮೊಲ ಬಂದ ತಕ್ಷಣ ಮೊಲಕ್ಕೆ ಗರ್ಜನೆನ ಆಗ್ತತಿ. ಯಾಕೆ ಲೇಟ್ ಆಗಿ ಬಂದಿ ಅಂತ ಹೇಳಿ ಅದಕ್ಕೆಲ್ಲ ಏನೇನೋ ಕೇಳತ್ತಿ. ಕೇಳಿದಾಗ ಅದೇನ್ ಮಾಡ್ತತಿ ಅಂತ ಹೇಳಿದ್ರೆ ಮೊಲ ಸಿಂಪಲ್ ಆಗಿ ಆನ್ಸರ್ ಮಾಡ್ತತಿ, ನಾನು ಬೇಗನೆ ಬರ್ತಾ ಇದ್ದೆ, ದಾರಿ ಮಧ್ಯೆ ಬರ್ಬೇಕಾದಾಗ ನಿನ್ನಂತದ ಒಂದು ಪ್ರಾಣಿ ಸಿಂಹ ಏನ್ ಮಾಡ್ತದ ಅಂತ ಹೇಳಿದ್ರೆ ಈ ಅಂತ ಒಂದು ದೊಡ್ಡ ಸಿಂಹ ಇಂತ ಸಣ್ಣ ಒಂದು ಮೊಲವನ್ನ ತಿಂತದ ಅಂತ ಹೇಳ್ಬಿಟ್ಟು ನಿನ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತು ಅಂತ ಹೇಳ್ತದೆ ಸಿಂಹದರಿಗೆ. ಸಿಂಹ ಮೊದ್ಲಿಗೆ ಪ್ರತಿಷ್ಠೆ ಇತ್ತಲ್ಲ, ನಡಿ ಫಸ್ಟ್ ಅವ್ನು ಯಾರ ಫಸ್ಟ್ ಅದನ್ನ ತೋರ್ಸು, ಆಮೇಲೆ ಅವ್ನು ತಿಂದು ಆಮೇಲೆ ಏನ್ ಮಾಡ್ತಾನೆ ನಿನ್ನನ್ನ ತಿಂತಾನೆ ಅಂತ ಹೇಳಿ ಮೊಲ ಕೇಳ್ತತಿ. ಮೊಲ ಸರಿ ಅಂತ ಹೇಳ್ಬಿಟ್ಟು ಮೊಲ ಅದನ್ನ ಏನ್ ಮಾಡ್ತತಿ, ಕರ್ಕೊಂಡ್ಬಂದು ಆ ಬಾವಿ ದಂಡೆ ಮೇಲೆ ನಿಲ್ಲಿಸ್ತತಿ. ನೋಡಲ್ಲಿ ಕೆಳಗಡೆ ಇದೆ ಅಂತ ಹೇಳ್ತಿ. ಸಿಂಹ ಏನ್ ಮಾಡ್ತತಿ, ಇಣಿಕ್ ನೋಡ್ತತಿ. ಇಣಿಕ್ ನೋಡಿದ ತಕ್ಷಣ ಕಾಣ್ತದಲ್ಲ, ಅದ್ರ ಕಂಡ ತಕ್ಷಣ ಮೇಲ್ಗಡೆ ಏನ್ ಮಾಡ್ತತಿ ಸಿಂಹ, ಗರ್ಜನೆ ಏನೋ ಮಾಡ್ತತಿ. ಕೆಳಗಡೆ ಕೂಡ ಅದು ಕೂಡ ಏನಾಗ್ತತಿ, ಗರ್ಜನೆ ಆಗ್ತತಿ. ಓ ಅಂದ್ಬಿಟ್ಟು ಏನು ವಿಚಾರ ಮಾಡಿದೆ ಏನ್ ಮಾಡ್ತತಿ ಸಿಂಹ ನೀರಿಗೆ ಬಾವಿಗೆ ಏನ್ ಮಾಡ್ತತಿ, ಹಾರಿ ಬಿಡ್ತತಿ. ಹಾರಿದ ತಕ್ಷಣ ಏನಾಗ್ತತಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಏನಾಗ್ಬೋದು, ಏನಾಗ್ಬೋದು ವಿಷಯ ವೀರೇಂದ್ರ? ಸಿಂಹ ನೀರಲ್ಲಿ ಬೀಳ್ತತಿ. ಅಲ್ಲಿ ಯಾವುದೇ ಕೂಡ ಸಿಂಹನೇ ಇರಲಿಲ್ಲ, ಯಾವುದೇ ಪ್ರಾಣಿನೇ ಇರಲಿಲ್ಲ. ಅಲ್ಲಿ ಏನ್ ಮುಡಿತು, ಇದರದ ಒಂದು ಪ್ರತಿಬಿಂಬ ಮುಡಿತು. ಅರ್ಥಾಯ್ತಾ? ಹಾಗಾಗಿ ನೋಡ್ರಿ, ನಾವು ಮನುಷ್ಯರಷ್ಟೇ ಅಲ್ಲ, ಎಲ್ಲಾ ಪ್ರಾಣಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಚಾರ ಶಕ್ತಿಯನ್ನ ಒಳಗೊಂಡಿರ್ತವೆ. ಅರ್ಥಾಯ್ತಾ? ಈ ಒಂದು ಕಥೆಯಿಂದ ನಮ್ಗೆ ಏನ್ ತಿಳಿದು ಬರ್ತದಪ್ಪ ಅಂತ ಹೇಳಿದ್ರೆ ಬುದ್ಧಿವಂತಿಕೆ. ಅರ್ಥಾಯ್ತಾ? ನಮ್ಮ ಎತ್ತರಾದ ಮನುಷ್ಯ ದೊಡ್ಡ ಗಾತ್ರದಲ್ಲದನ ಅಂತ ಹೇಳ್ಬಿಟ್ಟು ಅವ್ನಿಗೆ ಎಲ್ಲಾ ಬುದ್ಧಿ ಇರ್ತತಿ ಅಂತ ಹೇಳಲ್ಲ. ಚಿಕ್ಕ ಪ್ರಾಣಿಯಿಂದಲೂ ಕೂಡ ಒಂದು ಬುದ್ಧಿವಂತಿಕೆ, ಒಂದು ನಮ್ಗೆ ವಿಷಯ ಏನಾಗ್ತೈತಿ ತಿಳಿದುಕೊಳ್ಳುವಂಥದ್ದು ಇರ್ತದೆ. ಅರ್ಥಾಯ್ತಾ? ಹಾಗಾಗಿ ಈ ಒಂದು ಕಥೆಯಿಂದ ನಮ್ಗೆ ಏನಾಗ್ತೈತಿ ಇವೆಲ್ಲವೂ ಕೂಡ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನ ತಿಳ್ಕೊಳ್ತಾ ಹೋಗೋಣ. ಅರ್ಥಾಯ್ತಾ? ಹಾಗಾದ್ರೆ ನಮ್ಮ ಪರಿಸರ ಈ ಒಂದು ಅಧ್ಯಯನದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿದೆ ಪರಿಸರ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವೇನ್ ಕರಿತೀವಿ, ಪರಿಸರ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ನಮ್ಮ ಸುತ್ತಮುತ್ತಲು ಎಲ್ಲ ಇದೆ. ಲಿವಿಂಗ್ ಆರ್ಗಾನಿಸಮ್ಸ್ ಇದೆ, ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಇದೆ,
ಜೈವಿಕ ಅಜೈವಿಕ ಘಟಕಗಳು ಇವೆಲ್ಲವನ್ನು ಒಳಗೊಂಡಿರುವಂತದ್ದು ಒಂದು ಪರಿಸರ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ಪರಿಸರ ಇರ್ಲಿಲ್ಲ ಅಂತ ಹೇಳಿದ್ರೆ, ಪರಿಸರ ಅಂದ ತಕ್ಷಣ ನಿಮ್ಗೊಂದು ಕಾನ್ಸೆಪ್ಟ್ ಮೂಡ್ತೈತಿ, ಹಸಿರು ಅಂತ ಹೇಳಿ ಮೂಡ್ತೈತಿ. ಏನ್ ಹೇಳ್ರಿ? ಹಸಿರು. ಹಸಿರೇ ಉಸಿರು ಅಂತ ಹೇಳಿ ಕೂಡ ಕರಿತೀವಿ. ಹಸಿರು ಇದ್ರೆ ಉಸಿರು, ಅರ್ಥ ಆಯ್ತಾ? ಉಸಿರು ಇರ್ಬೇಕಂದ್ರೆ ಹಸಿರು ಇರ್ಲೇಬೇಕು, ಅರ್ಥ ಆಯ್ತಾ? ಹಾಗಾಗಿ ಈ ಒಂದು ಪರಿಸರದಲ್ಲಿ ನಾವು ಹಲವಾರು ಜೀವಿಗಳನ್ನ ಮತ್ತು ಹಲವಾರು ಘಟಕಗಳನ್ನ ನೋಡ್ತಾ ಹೋಗ್ತೇವೆ. ನೋಡ್ರಿ, ಒಂದು ಪರಿಸರದಲ್ಲಿ ಒಂದು ಜೀವಿ ತನ್ನ ಒಂದು ಜೀವಿತಾವಧಿಯನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಸೈಕಲ್ ಇರುತ್ತದೆ, ಅರ್ಥ ಆಯ್ತಾ? ನೋಡ್ರಿ, ಯಾವಾಗಲೂ ಕೂಡ ಇಲ್ಲಿ ಪರಿಸರದಲ್ಲಿ ನಾವ್ ಏನೇನ್ ನೋಡ್ತೇವಪ್ಪ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣದಲ್ಲಿ ಹಲವಾರು ಕ್ರಿಯೆಗಳನ್ನು ಕೂಡ ನಡೆಯುವಂತದ್ದನ್ನು ನೋಡ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಒಂದು ಪರಿಸರದ ಆಧಾರದ ಮೇಲೆ ಕೆಲವೊಂದು ಘಟಕಗಳನ್ನು ಕೂಡ ಇಲ್ಲಿ ನಾವು ಮಾಡ್ತೇವೆ. ಉತ್ಪಾದಕ ಭಕ್ಷಕ ಮತ್ತು ವಿಘಟಕ ಅಂತ ಹೇಳಿ ಕೂಡ ಕರೀತಾರೆ. ನೋಡಲಿ, ಉತ್ಪಾದಕ, ಭಕ್ಷಕ, ವಿಘಟಕ. ಉತ್ಪಾದಕ ಅಂದ್ರೆ ತಿಳ್ಕೊಳ್ಳಿ. ಉತ್ಪಾದಕ ಅಂತ ಹೇಳಿದ್ರೆ ಉತ್ಪತ್ತಿ ಮಾಡುವಂಥದ್ದು, ಅರ್ಥ ಆಯ್ತಾ? ಇದು ಯಾವಾಗ್ಲೂ ಕೂಡ ಪರಿಸರದಲ್ಲಿ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಇದರ ಪ್ರಮಾಣ ಜಾಸ್ತಿ ಆಗಿರ್ಬೇಕು. ಯಾವಾಗ್ಲೂ ಉತ್ಪಾದನೆ ಏನಾಗಿರ್ಬೇಕು? ಪ್ರಮಾಣ ಜಾಸ್ತಿ ಇರ್ಬೇಕು. ಉತ್ಪಾದಕ ಪ್ರಮಾಣ ಜಾಸ್ತಿ ಇರ್ಬೇಕಾಗ್ತದೆ. ಯಾಕ ಅಂತ ಹೇಳಿದ್ರೆ ಇದನ್ನ ಎಲ್ಲವೂ ಕೂಡ ಅವಲಂಬಿಸಿರ್ತವೆ. ಭಕ್ಷಕ ಆಗಿರ್ಬೋದು ಮತ್ತ ವಿಘಟಕ ಆಗಿರ್ಬೋದು, ಇವೆಲ್ಲವೂ ಕೂಡ ಆಹಾರ ಬೇಕಲ್ಲ. ಯಾವಾಗಲೂ ಕೂಡ ಉತ್ಪಾದನೆ ಏನಾಗಿರ್ಬೇಕು? ಪರಿಸರದಲ್ಲಿ ಜಾಸ್ತಿ ಆಗಿರ್ಬೇಕು. ನೆಕ್ಸ್ಟ್ ಭಕ್ಷಕಗಳಲ್ಲಿ ಬಂದ್ಬಿಟ್ರೆ ಅಲ್ಲಿ ಭಕ್ಷಕಗಳು ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಉತ್ಪಾದಕಗಳನ್ನ ಅವಲಂಬಿಸಿರ್ತವೆ, ಅರ್ಥ ಆಯ್ತಾ? ಹಾಗಾಗಿ ಉತ್ಪಾದಕ ಅಂತ ಹೇಳಿ ನೀವು ಎಕ್ಸಾಂಪಲ್ ಯಾವ್ದು ತೆಗೆದುಕೊಳ್ತೀರಪ್ಪ ಅಂತ ಹೇಳಿದ್ರೆ ಒಂದು ಸಸ್ಯವನ್ನ ತೆಗೆದುಕೊಳ್ತೀವಿ, ಇದು ಉತ್ಪಾದಕ ಇದು ಪರಿಸರದಲ್ಲಿ. ನೆಕ್ಸ್ಟ್ ಭಕ್ಷಕಗಳಲ್ಲಿ ಹಲವಾರು ಬೇಕು. ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ, ಮತ್ತಿನ್ನೊಂದು ಯಾವುದು? ತೃತೀಯಕ ಭಕ್ಷಕ ಅಂತ ಹೇಳಿ ಕೂಡ ಬರ್ತದೆ. ಇಲ್ಲಿ ಉತ್ಪಾದಕ ಅಂತ ಹೇಳಿದ್ರೆ ಸಸ್ಯ ಬಂತು, ಭಕ್ಷಕ ಅಂತ ಹೇಳಿದ್ರೆ ಇವು ಮೂರು ಬಂತು. ಇವು ಮೂರು ಭಕ್ಷಕಗಳಲ್ಲಿ ಬಂತು, ಅರ್ಥ ಆಯ್ತಾ? ಈಗ ಪ್ರಾಥಮಿಕ ಭಕ್ಷಕಗಳ ಬಗ್ಗೆ ತಿಳ್ಕೊಳ್ಳಿ. ಪ್ರಾಥಮಿಕ ಭಕ್ಷಕಗಳು ಸಾಮಾನ್ಯವಾಗಿ ಸಸ್ಯಾಹಾರಿಗಳಾಗಿರ್ತವೆ, ಅರ್ಥ ಆಯ್ತಾ? ಪ್ರಾಥಮಿಕ ಭಕ್ಷಕಗಳು ಯಾವಾಗ ಏನಾಗಿರ್ತಾವೋ ಸಸ್ಯಾಹಾರಿಗಳಾಗಿರ್ತವೆ. ಇನ್ನು ದ್ವಿತೀಯಕ ಭಕ್ಷಕ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಮಾಂಸಾಹಾರಿ ಆಗಿರ್ತೈತಿ. ಇನ್ನು ತೃತೀಯಕ ಭಕ್ಷಕ ಅಂತ ಹೇಳಿದ್ರೆ ಉನ್ನತ ಮಾಂಸಾಹಾರಿ, ಅರ್ಥ ಆಯ್ತಾ? ಮಾಂಸಾಹಾರಿ ಅಂದ್ರೆ ತಿನ್ನುವಂಥದ್ದು, ಅರ್ಥ ಆಯ್ತಾ? ಈ ದ್ವಿತೀಯಕ ಭಕ್ಷಕಗಳಲ್ಲಿ ಮಾಂಸವನ್ನು ಕೂಡ ತಿನ್ಬಹುದು, ಸಸ್ಯವನ್ನು ಕೂಡ ತಿನ್ಬಹುದು, ಅರ್ಥ ಆಯ್ತಾ? ಎರಡನ್ನೂ ಒಳಗೊಂಡಿರ್ತೈತಿ, ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಪ್ರಾಥಮಿಕ ಭಕ್ಷಕ ಸಸ್ಯವನ್ನ ಅವಲಂಬಿಸಿರ್ತೈತಿ. ಇದರ ಉತ್ಪತ್ತಿ ಯಾವಾಗಲೂ ಕೂಡ ಏನಾಗಿರ್ಬೇಕಪ್ಪ ಅಂತಂದ್ರೆ ಈ ರೀತಿಯಾಗಿರುವಂತಹ ಪಿರಾಮಿಡ್ ರಚನೆ ಇದ್ದಾಗ ಇಲ್ಲಿ ಉತ್ಪಾದನೆ ಇಲ್ಲಿ ಬರ್ತದೆ. ಉತ್ಪಾದನೆ ಯಾವಾಗಲೂ ಕೂಡ ಗಾತ್ರ ದೊಡ್ಡದಾಗಿರ್ಬೇಕು, ಬೆಳೆಯುವಂತ ಕ್ಷೇತ್ರ ದೊಡ್ಡದಾಗಿರ್ಬೇಕು. ಇಲ್ಲಿ ಭಕ್ಷಕಗಳ ಸಂಖ್ಯೆ ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ ಮತ್ತು ತೃತೀಯಕ ಭಕ್ಷಕ ಅದವಲ್ಲ, ಇದೇನಾಗಬೇಕಪ್ಪ ಅಂದ್ರೆ ಮೇಲ್ಸ್ತರಕ್ಕೆ ಹೋದಂತೆಲ್ಲ ಏನಾಗ್ತಾ ಹೋಗ್ಬೇಕಿದ್ರ ಒಂದು ಪ್ರಮಾಣ ಅಂಕಿ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಹೋಗ್ಬೇಕು, ಅರ್ಥ ಆಯ್ತಾ? ಈ ಉತ್ಪಾದನೆ ಜಾಸ್ತಿ ಇರ್ತೈತಿ, ಇದಕ್ಕಿಂತ ಕಡಿಮೆ ಪ್ರಾಥಮಿಕ ಭಕ್ಷಕ ಇರ್ತವು. ಈ ಪ್ರಾಥಮಿಕ ಭಕ್ಷಕಕ್ಕಿಂತ ದ್ವಿತೀಯಕ ಭಕ್ಷಕ ಇರಬೇಕು, ದ್ವಿತೀಯಕ ಭಕ್ಷಕಕ್ಕಿಂತ ತೃತೀಯಕ ಭಕ್ಷಕಗಳು ಪರಿಸರದಲ್ಲಿ ಕಾಣಬಹುದು, ಅರ್ಥ ಆಯ್ತಾ? ಇವುಗಳನ್ನ ನಾವು ಭಕ್ಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ವಿಘಟಕ ಅಂತ ಹೇಳಿ ಬರ್ತದೆ ಪರಿಸರದಲ್ಲಿ. ವಿಘಟಕ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಸತ್ತ ನಂತರ ಕಳೆಯುವಂತೆ ಮಾಡ್ತಾವಲ್ಲ, ಅವುಗಳನ್ನ ಎಂತ ಕರಿತೀವಪ್ಪ ಅಂತ ಹೇಳಿದ್ರೆ ವಿಘಟಕಗಳು ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ವಿಘಟಕಗಳದವಲ್ಲ ಇವು ಪರಿಸರದಲ್ಲಿ ಪರಿಸರವನ್ನ ಅತ್ಯಂತ ಸಮತೋಲನ ಇರ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಯಾಕಂದ್ರೆ ವೇಸ್ಟ್ ಮಟೀರಿಯಲ್ಸ್ ನೀವು ಅಲ್ಲಿ ಒಗದ್ರಿ ಅಂತ ಹೇಳಿದ್ರೆ ಅದನ್ನ ವಿಘಟಿಸುವಂತ ಕೆಲಸವನ್ನ ಮಾಡ್ತಾರೆ. ಇವಾಗ ಕಟ್ಟಿಗೆನೆ ಕೆಳಗಡೆ ಒಗ್ದಿದ್ರಿ ಅಂತ ಹೇಳಿದ್ರೆ ಗೆದ್ಲಿಡಿತಿತ್ತು. ಒಂದು ಪ್ರಾಣಿ ಸತ್ತು ಬಿದ್ದಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ದಿನಗಳ ನಂತರ ಏನಾಗ್ತೈತಿ? ಕೊಳೆತು ನಾರ್ಲಿಕ್ಕೆ ಪ್ರಾರಂಭಿಸ್ತೈತಿ, ಸ್ಮೆಲ್ ಬರ್ತೈತಿ, ಅರ್ಥ ಆಯ್ತಾ? ಅವೆಲ್ಲ ಏನಪ್ಪಾ ಅಂದ್ರೆ ವಿಘಟಕ ಜೀವಿಗಳು ಏನ್ ಮಾಡ್ತವೆ? ವಿಘಟಿಸ್ಲಿಕ್ಕೆ ಪ್ರಾರಂಭಿಸ್ತವು. ವಿಘಟಿಸುವುದರ ಮೂಲಕ ಮತ್ತೆ ಆ ಪೋಷಕಾಂಶಗಳನ್ನ ಮಣ್ಣಿಗೆ ಸೇರುವಂತೆ ಮಾಡ್ತವೆ, ಅರ್ಥ ಆಯ್ತಾ? ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ ಅಂತ ಹೇಳಿದ್ರೆ ಈ ವಿಘಟಕಗಳು ಕೂಡ ಪರಿಸರದಲ್ಲಿ ಏನ್ ಮಾಡ್ತವಪ್ಪ ಅಂದ್ರೆ ಏನೇ ಬಿದ್ದಂತ ಇವೆಲ್ಲ ಪರಿಸರವನ್ನು ಸ್ವಚ್ಛವಾಗಿಟ್ಟಿಗೆ ಈ ವಿಘಟಕಗಳು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿರುವಂತ ಕೆಲಸವನ್ನು ಕೂಡ ಮಾಡ್ತವೆ, ಅರ್ಥ ಆಯ್ತಾ? ಈಗ ನಿಮಗೆ ಗೊತ್ತಾಯ್ತು, ಈಗ ಉತ್ಪಾದಕ, ಭಕ್ಷಕ ಮತ್ತು ವಿಘಟಕ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ?
ಹಾಗಾದ್ರೆ ಪ್ರಾಥಮಿಕ ಭಕ್ಷಕ ಅಂತ ಹೇಳಿದ್ರ ಯಾವ ರೂಪದ ಪ್ರಾಣಿಗಳು ಕಂಡುಬರ್ತವೆ? ಯಾರು ಹೇಳ್ತೀರಿ? ಗೊತ್ತಿರೋ ಕೈ ಎತ್ತಿಷ್ಟ. ಪ್ರಾಥಮಿಕ ಭಕ್ಷಕದಲ್ಲಿ ಯಾವ ರೀತಿಯ ಪ್ರಾಣಿಗಳು ಹೆಚ್ಚಾಗಿ ಕಂಡುಬರ್ತವೆ? ಸಸ್ಯಗಳು ಬರಲ್ಲ. ಪ್ರಾಥಮಿಕ ಭಕ್ಷಕ ಯಾವ್ದು ಬರ್ತಾವ? ಸಸ್ಯಾಹಾರಿಗಳು ಅಂತ ಹೇಳಿ ಕೂಡ ಕರೀತೀವಿ. ಅರ್ಥ ಆಯ್ತಾ? ಸಸ್ಯಾಹಾರಿಗಳು ಅಂತ ಹೇಳಿ ಕೂಡ ಕಂಡುಬರ್ತವೆ. ನೆಕ್ಸ್ಟ್ ಇಲ್ಲಿ ಭಕ್ಷಕ ಅಂತ ಹೇಳಿ ಕರೀತೀವಿ. ಇಲ್ಲಿ ಭಕ್ಷಕಗಳಲ್ಲಿ ಎಷ್ಟು ಗುಂಪುಗಳು ಬರ್ತಾವು? ಯಾವ? ಮೂರು. ಯಾವ ಅವು? ಪ್ರಾಥಮಿಕ, ದ್ವಿತೀಯಕ, ತೃತೀಯಕ. ಅರ್ಥಾಯ್ತಾ? ಈಗ ಪ್ರಾಥಮಿಕ ಭಕ್ಷಕಗಳಲ್ಲಿ ಸಸ್ಯಾಹಾರಿ, ದ್ವಿತೀಯಕ ಭಕ್ಷಕಗಳಲ್ಲಿ ಮಾಂಸಾಹಾರಿ, ತೃತೀಯಕ ಭಕ್ಷಕಗಳಲ್ಲಿ ಉನ್ನತ ಮಾಂಸಾಹಾರಿ. ಅರ್ಥಾಯ್ತಾ? ಉನ್ನತ ಮಾಂಸಾಹಾರಿ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಸಸ್ಯವನ್ನ ತಿನ್ನಲ್ಲ. ಏನೇ ಇದ್ರು ಮಾಂಸಾಹಾರಿಗಳು ಮಾಂಸವನ್ನು ಮಾತ್ರ ತಿಂತು. ಯಾವುದೇ ಕಾರಣಕ್ಕೂ ಕೂಡ ಎಂತ ಹಸಿವಾದ್ರೂ ಕೂಡ ಸಸ್ಯವನ್ನ ಮುಟ್ಟೋದಿಲ್ಲ. ಯಾವ? ಉನ್ನತ ಮಾಂಸಾಹಾರಿಗಳು. ದ್ವಿತೀಯಕ ಭಕ್ಷಕಗಳಾದವರು ಮಾಂಸಾಹಾರಿಗಳು, ಅವು ಟೈಮ್ ಇದ್ರ ಸಸ್ಯವನ್ನು ತಿಂತವು, ಮಾಂಸವನ್ನು ಕೂಡ ತಿನ್ನುವಂತ ಪ್ರಾಣಿಗಳು ಕೂಡ ಅಲ್ಲಿ ಕಂಡು. ಅರ್ಥ ಆಯ್ತಾ? ಇದು ಈ ರೀತಿಯಾಗಿರುವಂತ ವ್ಯವಸ್ಥೆಯನ್ನ ನಮ್ಮ ಪರಿಸರ ಒಳಗೊಂಡಿರ್ತೈತಿ. ನೆಕ್ಸ್ಟ್ ಇಲ್ಲಿ ಆಹಾರ ಸರಪಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಲಿ, ಆಹಾರ ಸರಪಳಿ ಆಹಾರ ಸರಪಳಿ ಯಾರು ಹೇಳಿದ್ರ? ಆಹಾರ ಸರಪಳಿ ಅಂದ್ರೆ ಆಹಾರ ಸರಪಳಿ. ಸರಪಳಿ ಅಂದ್ರೆ ಏನ್ ಹೇಳ್ರಿ? ಸರಪಳಿ ಅಂದ್ರೆ ಸರಪಳಿ ಅಂದ್ರೆ ಏನ? ಒಂದನ್ನೊಂದು ಅವಲಂಬಿಸಿರುವಂತದ್ದು. ಕೊಂಡಿ ಅಂತ ಹೇಳಿ ಕೂಡ ಕರೀತೀವಿ. ಅರ್ಥಾತ್ ಒಂದನ್ನು ಅವಲಂಬಿಸಿ ಬದುಕುವಂತು. ಈಗ ಆಹಾರ ಸರಪಳಿ ಅಂತ ಹೇಳಿದ್ರೆ ನಾವು ಮೂರು ರೀತಿಯಲ್ಲಿ ಆಹಾರ ಸರಪಳಿಯನ್ನು ನೋಡ್ತೀವಿ. ಭೂ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ, ಜಲ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ, ವಾಯು ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ ಅಂತ ಹೇಳಿ ಕೂಡ ಕರೀತೀವಿ. ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಭೂ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಯನ್ನ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತಿಳಿತೀವಿ. ಸಾಮಾನ್ಯವಾಗಿ ಭೂ ಪರಿಸರ ವ್ಯವಸ್ಥೆಯಲ್ಲಿ ಯಾವ್ದು ಹೇಳ್ಬೋದು ನೀವು? ಅಲ್ಲ, ಅದು ಜಲ ಪರಿಸರ ಬರ್ತದೆ. ಭೂ ಪರಿಸರ ವ್ಯವಸ್ಥೆಯಲ್ಲಿ ಭೂ ಪರಿಸರದಲ್ಲಿ ಏನ್ ಬರ್ತದಪ್ಪ ಅಂತೀರ? ಸಸ್ಯ ಬರ್ತೈತಿ. ಸಸ್ಯವನ್ನ ತಿನ್ನುವಂತ ಮಿಡತೆ, ಮಿಡತೆಯನ್ನು ತಿನ್ನುವಂತ ಕಪ್ಪೆ, ಕಪ್ಪೆಯನ್ನು ತಿನ್ನುವಂತ ಹಾವು, ಹಾವನ್ನ ತಿನ್ನುವಂತ ಹದ್ದು ಅಂತ ಹೇಳಿ ಕೂಡ ಕರೀತೀವಿ. ನೋಡ್ರಿ, ಇದು ಒಂದು ಭೂ ಪರಿಸರ ವ್ಯವಸ್ಥೆಯಲ್ಲಿಯ ಒಂದು ಸರಳ ಆಹಾರ ಸರಪಳಿ. ಇನ್ನು ಕೊಡಬಹುದು. ಸಸ್ಯವನ್ನ ತಿನ್ನುವಂತ ಜಿಂಕೆ, ಜಿಂಕೆಯನ್ನ ತಿನ್ನುವಂತ ಹುಲಿ, ಈ ರೀತಿಯಾಗಿ ಕೊಡಬಹುದು. ಅರ್ಥಾಯ್ತಾ? ಇಲ್ಲಿ ನೋಡ್ರಿ, ಸಸ್ಯ ಇದು ಪರಿಸರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತದೆ. ಅರ್ಥಾಯ್ತಾ? ಸಸ್ಯದ ಪ್ರಮಾಣ ಏನಾಗಿರ್ತತಿ? ಹೆಚ್ಚಾಗಿ ಕಂಡುಬರ್ತದೆ. ಇದರ ಉತ್ಪಾದಕ ಯಾವುದು? ಭಕ್ಷಕ ಯಾವುದು? ವಿಘಟಕ ಯಾವುದು? ಉತ್ಪಾದಕ ಯಾವ್ದಿಲ್ಲಿ? ಸಸ್ಯ ಉತ್ಪಾದಕ. ಇವುಗಳನ್ನು ಭಕ್ಷಕಗಳು ಅಂತ ಹೇಳಿ ಕೂಡ ಕರೀತಾರೆ. ಪ್ರಾಥಮಿಕ, ದ್ವಿತೀಯಕ, ತೃತೀಯಕ ಭಕ್ಷಕ ಅಂತ ಹೇಳಿ ಕೂಡ ಕರೀತೀವಿ. ನೆಕ್ಸ್ಟ್ ವಿಘಟಕಗಳು ಅಂತ ಹೇಳಿ ಕೂಡ ಬರ್ತದೆ. ಇದನ್ನ ನಾವು ಭೂ ಪರಿಸರ ವ್ಯವಸ್ಥೆಗೆ ಆಹಾರ ಸರಪಳಿ. ನೋಡ್ರಿ, ಯಾವಾಗಲೂ ಸಸ್ಯವನ್ನ ತಿನ್ನುವಂತ ಮಿಡತೆ ಏನಿರ್ತದಪ್ಪ ಅಂತ ಹೇಳಿದ್ರ, ಸಾಮಾನ್ಯವಾಗಿ ನೋಡ್ಲಿ ಸಸ್ಯಗಳಂತ ತೆಗೆದುಕೊಂಡ್ರ ಇಷ್ಟು ಗುಂಪು ಇತ್ತಪ್ಪ ಸಸ್ಯಗಳದ್ದು ಅಂತ ಹೇಳಿದ್ರ, ನೆಕ್ಸ್ಟ್ ಈ ಮಿಡತೆಯ ಗುಂಪು ಎಷ್ಟು ಬರ್ತದೆ ಅಂತ ಹೇಳಿದ್ರ ಪ್ರಮಾಣ ಇಷ್ಟು ಬರ್ತದೆ. ನೆಕ್ಸ್ಟ್ ಇದನ್ನ ತಿನ್ನುವಂತ ಕಪ್ಪೆಯ ಪ್ರಮಾಣ ಇಷ್ಟು ಬರ್ತದೆ. ಇದನ್ನ ತಿನ್ನುವಂತ ಹಾವಿನ ಪ್ರಮಾಣ ಎಷ್ಟಾಗತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾಣಿಸ್ತದೆ. ನೋಡ್ರಿ, ಇದು ಗಾತ್ರ ದೊಡ್ಡದಾಯ್ತು, ಇಲ್ಲಿ ಹೋಗ್ತಾ ಗಾತ್ರ ಚಿಕ್ಕದಾಯ್ತು, ಇಲ್ಲಿ ಹೋಗ್ತಾ ಗಾತ್ರ ಚಿಕ್ಕದಾಯ್ತು, ಇಲ್ಲಿ ಹೋಗ್ತಾ ಏನಾಗ್ತೈತಿ ಗಾತ್ರ ಚಿಕ್ಕದಾಗ್ತಾ ಹೋಗ್ತದೆ. ಯಾಕ ಅಂತ ಹೇಳಿದ್ರ, ನೋಡ್ರಿ, ಏನಾದ್ರೂ ಕೂಡ ಇದು ಉಲ್ಟಾ ಆಯ್ತಪ್ಪ ಅಂತಂದ್ರೆ ಈ ರೀತಿಯಾಗಿರುವಂತ ಪಿರಾಮಿಡ್ ರಚನೆ ಆದಾಗ ಏನಾಗ್ತದಪ್ಪ ಅಂತೀರ? ತಿನ್ನುವ ಪ್ರಮಾಣ ಜಾಸ್ತಿ ಆಗ್ತೈತಿ, ಉತ್ಪಾದಕ ಪ್ರಮಾಣ ಕಡಿಮೆ ಆಗ್ತೈತಿ. ತಿನ್ನುವ ಪ್ರಮಾಣ ಜಾಸ್ತಿ ಇದ್ದು ಉತ್ಪಾದಕ ಪ್ರಮಾಣ ಕಡಿಮೆ ಆಗಿತ್ತಪ್ಪ ಅಂತ ಹೇಳಿದ್ರೆ ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿ ಪರಿಸರ ಅಸಮತೋಲನ ಉಂಟಾಗ್ತೈತಿ. ಅರ್ಥಾತ್ ಪರಿಸರದಲ್ಲಿ ಏನಾಗ್ತೈತಿ? ಅವಾಗ ಅಸಮತೋಲನ ಉಂಟಾಗ್ತೈತಿ. ನೋಡ್ರಿ, ಯಾವಾಗಲೂ ಕೂಡ ಈ ರೀತಿಯಾಗಿ ಪಿರಾಮಿಡ್ ರಚನೆ ಆದಾಗ ಇದನ್ನ ನಾವು ಉತ್ಪಾದಕ, ಪ್ರಾಥಮಿಕ ಭಕ್ಷಕ,
ದ್ವಿತೀಯಕ ಭಕ್ಷಕ ಮತ್ತು ತೃತೀಯಕ ಭಕ್ಷಕ ಅಂತ ಹೇಳಿ ಕೂಡ ಕರೀತಾರೆ. ನೋಡಿ, ಉತ್ಪಾದನೆ ಕಡಿಮೆ, ತಿನ್ನುವಂತ ಪ್ರಮಾಣ ಜಾಸ್ತಿ ಆಕಂತ ಹೋಯ್ತು, ಅವಾಗ ಏನಾಗ್ತತಿ, ಆಹಾರದ ಕೊರತೆ ಉಂಟಾಗ್ತದೆ ಪರಿಸರದಲ್ಲಿ. ಅರ್ಥ ಆಯ್ತಾ? ಯಾವಾಗಲೂ ಕೂಡ ನಾವು ಬೆಳೆಯುವಂತ ಭೂಮಿ ಜಾಸ್ತಿ ಇರ್ಬೇಕು, ಉತ್ಪಾದನೆ ಜಾಸ್ತಿ ಇರ್ಬೇಕು, ಆದಾಯ ಜಾಸ್ತಿ ಇದ್ರ ನಾವು ಖರ್ಚು ಎಷ್ಟಾದ್ರೂ ಮಾಡಕ್ಕಾಗ್ತದೆ. ಆದಾಯ ಕಡಿಮೆ ಇದ್ರೆ ಖರ್ಚು ಜಾಸ್ತಿ ಆದ್ರೆ ಏನಾಗ್ತದಪ್ಪ ಅಂತ ಆರ್ಥಿಕವಾಗಿ ಹೊರೆ ಆಗ್ತದೆ. ಅರ್ಥ ಆಯ್ತಾ? ಅದೇ ರೀತಿ ಈ ರೀತಿಯಾಗಿ ಆಗ್ತದೆ. ಅರ್ಥ ಆಯ್ತಾ? ಇದನ್ನ ನಾವು ಭೂ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಆಹಾರ ಸರಪಳಿ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ಯಾಕಂದ್ರೆ ಏನಾದ್ರೂ ಕೂಡ ಮಿಡತೆ ಇರ್ಲಿಲ್ಲ ಅಂತ ಹೇಳಿದ್ರ, ಈ ಮಿಡತೆ ಇಲ್ಲ ಅಂತ ಹೇಳಿದ್ರೆ, ಮಿಡತೆ ಇಲ್ಲೇ ಇಲ್ಲಪ್ಪ ಪರಿಸರದಲ್ಲಿ. ಸಸ್ಯ ಇದೆ, ಕಪ್ಪೆ ಇದೆ, ಹಾವಿದೆ, ಮಿಡತೆನೇ ಇಲ್ಲ ಅಂದಾಗ ಇದು ಬದುಕ್ತತ? ಇದು ಕೂಡ ಏನಾಗಿಲ್ಲ, ಬದುಕುದಿಲ್ಲ. ಕಪ್ಪೆ ಇಲ್ಲ ಅಂತ ಹೇಳಿದ್ರೆ ಹಾವಿಲ್ಲ, ಹಾವಿಲ್ಲ ಅಂತ ಹೇಳಿದ್ರೆ ಹದ್ದು ಇಲ್ಲ. ನೋಡಿ, ಇವ್ ಯಾವ ಇಲ್ಲ ಅಂತ ಹೇಳಿದ್ರೆ ಸಸ್ಯ ಬದುಕ್ತತ? ಇಲ್ಲ. ಇವ್ ಯಾವ ಇಲ್ಲ ಅಂದ್ರೆ ಆಟೋಮೆಟಿಕ್ಲಿ ಸಸ್ಯನೂ ಕೂಡ ಅದೇನು ಬೆಳೆದಲ್ಲಿ ಏನು ಮಾಡಕ್ಕಲ್ಲ, ಅದಕ್ಕೆ ಅದು ಉಪಯೋಗಕ್ಕಾದ್ರೆ ಏನಾಗ್ತೈತಿ, ಮತ್ತೆ ಇನ್ನೊಂದು ಸಸ್ಯ ಏನಾಗ್ತೈತೆ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ, ಜಾಗ ಇರ್ತದೆ. ಅರ್ಥಾಯ್ತಾ? ಅವು ಯಾವಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲ, ಇವ್ ಯಾವಿಲ್ಲ ಅಂತ ಹೇಳಿದ್ರೆ ಟೋಟಲ್ ಆಗಿ ಪರಿಸರನ ಇಲ್ಲ. ಅರ್ಥಾಯ್ತಾ? ಯಾವಿಲ್ಲ ಅಂತ ಹೇಳಿದ್ರೆ ಪರಿಸರನೇ ಇಲ್ಲ. ನೋಡ್ರಿ, ಎಲ್ಲಿ ತನ ಭೂಮಿ ಮೇಲೆ ಹಸಿರನ್ನೋದು ಇರ್ತದಲ್ಲ, ಅಲ್ಲಿ ತನ ಮಾತ್ರ ಜೀವಿಗಳು ಕಂಡು ಬರ್ತವೆ. ಯಾವಾಗ ಪರಿಸರದಲ್ಲಿ ಹಸಿರು ಅನ್ನೋದು ಸಂಪೂರ್ಣವಾಗಿ ನಾಶವಾಗ್ತದೋ ಅಲ್ಲಿಗೆ ಪರಿಸರದಲ್ಲಿ ಏನು ಕೂಡ ಉಳಿಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಸಾಮಾನ್ಯವಾಗಿ ಇನ್ನೊಂದು ಕೂಡ ತಿಳ್ಕೊಳ್ಳಿ ನೀವು. ಈಗ ಪರಿಸರದಲ್ಲಿ ಈಗ ನೋಡಿದ್ರಿ, ಇದೇ ರೀತಿಯಾಗಿ ಪೋಷಣಾಸ್ತರಗಳನ್ನ ನೋಡಿದ್ರಿ. ಪೋಷಣಾಸ್ತರಗಳು, ಇದನ್ನ ಉತ್ಪಾದಕ, ಪ್ರಾಥಮಿಕ ಭಕ್ಷಕ, ಇದನ್ನೇಂತ ಕರಿತೀವಿ, ಉತ್ಪಾದಕ ಅಂತ ಹೇಳಿ ಕರಿತೀವಿ. ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ ಮತ್ತು ತೃತೀಯಕ ಭಕ್ಷಕ. ಈ ರೀತಿಯಾಗಿರುವಂತಹ ಪಿರಾಮಿಡ್ ರಚನೆ ಇರಬೇಕು ಪರಿಸರದಲ್ಲಿ ಯಾವಾಗ. ಇದರ ಹೊರತಾಗಿ ಕೆಳಮುಖವಾಗಿರುವಂತ ಈ ರೀತಿಯಾಗಿರುವಂತಹ ಪಿರಾಮಿಡ್ ಏನಾದ್ರು ರಚನೆ ಆಯ್ತಪ್ಪ ಅಂದ್ರೆ ಪರಿಸರದಲ್ಲಿ ಏನು ಉಂಟಾಗ್ತತಿ, ಅಸಮತೋಲನ ಉಂಟಾಗ್ತದೆ. ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಅರ್ಥ ಆಯ್ತಾ? ಪರಿಸರದಲ್ಲಿ ಅವಾಗ ಏನಾಗ್ತದೆ, ಅಸಮತೋಲನ ಉಂಟಾಯ್ತಪ್ಪ ಅಂತ ಹೇಳಿದ್ರೆ ಪರಿಸರದಲ್ಲಿ ಆಹಾರ ಕೊರತೆ ಏನಾಗ್ತದಲ್ಲಿ ಉಂಟಾಗ್ತದೆ. ಯಾವಾಗಲೂ ಕೂಡ ಉತ್ಪಾದಕಗಳ ಪ್ರಮಾಣ ಜಾಸ್ತಿ ಇರಬೇಕು. ಇದನ್ನ ತಿನ್ನುವಂತ ಪ್ರಮಾಣ ಪ್ರಾಥಮಿಕ ಭಕ್ಷಕದ ಅದಕ್ಕಿಂತ ಕಡಿಮೆ ಇರಬೇಕು. ಇದನ್ನ ತಿನ್ನುವಂತ ಪ್ರಮಾಣ ಅದಕ್ಕಿಂತ ಕಡಿಮೆ ಇರಬೇಕು. ಇದನ್ನ ತಿನ್ನುವಂತ ಪ್ರಮಾಣ ಅದೇನಬೇಕು, ಅದಕ್ಕಿಂತ ಕಡಿಮೆ ಇರಬೇಕು. ಅವಾಗ ಏನಾಗ್ತೈತಿ, ಪರಿಸರದಲ್ಲಿ ಒಂದು ಸಮತೋಲನ ಉಳಿತೈತಿ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತೈತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪರಿಸರದಲ್ಲಿ ನಾವೀಗ ನೋಡಿದ್ರಿ. ಇನ್ನೊಂದು ನಿಮಗೊಂದು ಭೂ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ ನೋಡಿದ್ರೆ, ಒಂದು ಜಲ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಯನ್ನು ಕೂಡ ಆಗ್ತಾ ನೋಡ್ರಿ. ನೀವೇ ಹೇಳ್ಬೋದು, ಜಲ ಪರಿಸರ ವ್ಯವಸ್ಥೆ, ಜಲ ಪರಿಸರ ವ್ಯವಸ್ಥೆ. ಜಲ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ. ಬನ್ನಿ, ನೀವೇ ಯಾರಾದ್ರೂ ಬಂದು ನೋಡ, ಯಾರಾದ್ರೂ ಏನಿಲ್ಲ, ಅದೇ ರೀತಿ ನೀವು ಕಲ್ಪನೆ, ನೀರಿಗೆ ಕಲ್ಪನೆ ಮಾಡ್ಕೊಳ್ಳೋ ಕಷ್ಟ. ಭೂ ಪರಿಸರ ಹೇಳಿದ್ ನನಗೆ, ಅದೇ ರೀತಿ ನೀವು ಕಲ್ಪನೆ ಮಾಡ್ಕೊ. ಜಲ ಪರಿಸರ ವ್ಯವಸ್ಥೆ ಬರ್ತಾ ಇದೆ, ಎಲ್ಲರೂ ರೆಡಿ ಮಾಡೋಣ. ನೋಡಿ, ನೀವು ಬರೋದು ಜಲ ಪರಿಸರ ವ್ಯವಸ್ಥೆ ಆಹಾರ ಸರಪಳಿ. ನೋಡ್ರಿ, ನೀವು ನಿಂತಂತ ನೀರಿನಲ್ಲಿ ನೋಡ್ರಿ ಹಸಿರು ಪಾಚಿಗಳು ಕಂಡು. ಹಸಿರು ಪಾಚಿಯನ್ನು ತಿನ್ನುವಂಥದ್ದು ಏಡಿಯನ್ನು ತಿನ್ನುವಂಥವು ಮೀನನ್ನು ತಿನ್ನುವಂತ ಇದು ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರುವಂತಹ ಒಂದು ಸರಳ ಆಹಾರ ಸರಪಳಿ. ಬರೀ ಆಹಾರ ಸರಪಳಿ ಅಂತ ಹೇಳಿ ಯಾವ್ದಾದ್ರು ಒಂದು ಆಹಾರ ಸರಪಳಿಯನ್ನ ರಚಿಸಿ ಅಂತ ಹೇಳ್ತಿದ್ರೆ ನೀವು ಯಾವ್ದಾದ್ರು ಬರೀಬಹುದು. ನೀರಿನಾದ್ರೂ ಕೂಡ ಬರೀಬಹುದು, ಭೂಮಿ ಮೇಲೆ ಇರುವಂತ ಪರಿಸರವನ್ನಾದ್ರೂ ಕೂಡ ಬರೀಬಹುದು. ಅಲ್ಲಿ ಒಂದೊಂದು ಟೈಮ್ ಏನ್ ಮಾಡ್ತಾನೆ, ಸಪರೇಟ್ ಆಗಿ ಭೂ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಯನ್ನ ಬರೀರಿ ಅಂತ ಹೇಳಿದ್ರೆ ಆ ಭೂ ಪರಿಸರ ಸಂಬಂಧಪಟ್ಟಂತ ಬರೀಬಹುದು. ಜಲ ಪರಿಸರ ಅಂದಾಗ ಜಲ ಪರಿಸರಕ್ಕೆ ಸಂಬಂಧಪಟ್ಟಂತ ಆಹಾರ ಸರಪಳಿಯನ್ನ ನಾವೇನ್ ಮಾಡ್ಬೇಕಂತಲ್ಲಿ ಬರೀಬೇಕು. ಅರ್ಥ ಆಯ್ತು? ಈಗ ಹಸಿರು ಪಾಚಿಗಳು, ಏಡಿ, ಹಸಿರು ಪಾಚಿಗಳನ್ನ ಏಡಿ ತಿಂತತಿ, ಏಡಿಯನ್ನ ಏನ್ ಮಾಡ್ತದೆ, ಮೀನ್ ತಿಂತತಿ, ಮೀನನ್ನ ಕೊಕ್ಕರೆ ತಿಂತತಿ.
ಅರ್ಥ ಆಯ್ತಾ? ಈ ರೀತಿಯಾಗಿರುವಂತಹ ಒಂದು ಆಹಾರ ಸರಪಳಿ, ಇದನ್ನ ಜಲ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ ಅಂತ ಹೇಳಿ ಕೂಡ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಶಕ್ತಿಯ ಸಂಚಾರ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವನ್ನ ತೋರಿಸುವಂತಹ ಒಂದು ಚಿತ್ರ. ಈಗ ಸಾಮಾನ್ಯವಾಗಿ ನೋಡಲಿ, ಇದನ್ನ ನಾವು ಶಕ್ತಿ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಯಾವ ರೀತಿ ವರ್ಗಾವಣೆ ಆಗ್ತದೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಸೌರ ಬೆಳಕು, ಸೌರ ಬೆಳಕು ಅಂತ ಹೇಳಿದ್ರೆ ಯಾವ್ದು ಬರ್ತದೆ? ಸೌರ ಬೆಳಕು, ಸೌರ ಬೆಳಕು, ಸೂರ್ಯ. ನೆಕ್ಸ್ಟ್ ಉತ್ಪಾದಕ, ಉತ್ಪಾದಕ ಯಾವ್ದಿಲ್ಲಿ? ಸಸ್ಯ. ನೆಕ್ಸ್ಟ್ ಸಸ್ಯಾಹಾರಿಗಳು, ಸಸ್ಯಾಹಾರಿಗಳನ್ನ ಯಾವ್ದಾದ್ರು ಮಾಡ್ಬೋದು, ಸಸ್ಯವನ್ನ ತಿನ್ನುವಂತ ಯಾವ್ದಾದ್ರು ಪ್ರಾಣಿ ಹೆಸರು ಸಸ್ಯಾಹಾರಿಗಳು. ನೆಕ್ಸ್ಟ್ ಮಾಂಸಾಹಾರಿಗಳು, ಮಾಂಸಾಹಾರಿಗಳು. ನೆಕ್ಸ್ಟ್ ಇನ್ನೊಂದು ಉನ್ನತ ಮಾಂಸಾಹಾರಿ. ನೋಡ್ರಿ, ಇದು ಒಂದು ಶಕ್ತಿಯ ವರ್ಗಾವಣೆ. ನೋಡ್ರಿ, ಸೂರ್ಯನ ಬೆಳಕನ್ನ ತೆಗೆದುಕೊಂಡು ಉತ್ಪಾದಕಗಳು ಬೆಳೀತು. ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳು ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಆಹಾರವನ್ನ ತಯಾರಿಸಿಕೊಳ್ತು. ಅದನ್ನ ನಾವೇನಂತ ಕರಿತೀವಿ? ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳೋದನ್ನ ಅಂತ ಕರಿತೀವಿ ದ್ಯುತಿ ಸಂಶ್ಲೇಷಣ ಕ್ರಿಯೆ. ಅರ್ಥ ಆಯ್ತಾ? ಇದರಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳು ಆಹಾರವನ್ನು ತಯಾರಿಸಿಕೊಂಡು, ಸಸ್ಯಗಳು ತಯಾರಿಸಿಕೊಂಡಂತ ಆಹಾರವನ್ನ ಸಸ್ಯಾಹಾರಿಗಳು ತಿಂದು, ಸಸ್ಯಾಹಾರಿಗಳ ತಿಂದ ಮೇಲೆ ಸಸ್ಯಾಹಾರಿಗಳನ್ನ ತಿನ್ನುವಂತ ಪ್ರಾಣಿಗಳು ಮಾಂಸಾಹಾರಿಗಳು ಏನ್ ಮಾಡುದು? ಸಸ್ಯಾಹಾರಿಗಳನ್ನ ತಿಂದು ಮಾಂಸಾಹಾರಿಗಳನ್ನ ತಿನ್ನುವಂತವನ್ನ ಉನ್ನತ ಮಾಂಸಾಹಾರಿಗಳನ್ನ ತಿಂದು. ಈ ರೀತಿಯಾಗಿ ಶಕ್ತಿಯ ವರ್ಗಾವಣೆ ಆಗ್ತದೆ. ನೋಡ್ರಿ, ಡೈರೆಕ್ಟ್ ಆಗಿ ಅವಕ್ಕೆ ಸೂರ್ಯ ಇಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಕೂಡ ಏನ್ ಮಾಡ್ತಾವ ಅಂತ ಹೇಳಿದ್ರೆ ಒಂದೊಂದೊಂದು ಅವಲಂಬಿಸಿ ಬದುಕ್ತಾರೆ. ಅರ್ಥ ಆಯ್ತಾ? ನೋಡ್ರಿ, ಟೋಟಲ್ ಆಗಿ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರ ಭೂಮಿ ಮೇಲೆ ಸಸ್ಯಗಳ ಆಹಾರವನ್ನು ತಯಾರಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸಸ್ಯಗಳ ಆಹಾರ ತಯಾರಿಸಿಕೊಳ್ಳಿಲ್ಲ ಅಂತೀರ ವಾತಾವರಣಕ್ಕೆ ಆಮ್ಲಜನಕ ಬಿಡುಗಡೆ ಆಗಂಗಿಲ್ಲ. ಸಸ್ಯಗಳಿಲ್ಲ ಅಂತೀರ ವಾತಾವರಣಕ್ಕೆ ಏನ್ ಬರಂಗಿಲ್ಲ? ಆಮ್ಲಜನಕ ಬರಂಗಿಲ್ಲ. ಆಮ್ಲಜನಕ ಇಲ್ಲ ಅಂತಿದ್ರ, ಸಸ್ಯಗಳಿಲ್ಲ ಅಂತಿದ್ರ, ಸಸ್ಯಗಳು ತೆಗೆದುಕೊಳ್ಳುವಂತ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಪ್ರಮಾಣ ಏನಾಗ್ತದೆ? ಅದ್ರದ್ದು ಜಾಸ್ತಿ ಆಗ್ತತಿ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯಗಳು ಬಳಕೆ ಮಾಡ್ಕೊತವು, ಆಮ್ಲಜನಕನ ಹೊರಗಡೆ ಹಾಕ್ತವು. ಸಸ್ಯಗಳು ಬಿಟ್ಟಂತ ಆಮ್ಲಜನಕವನ್ನ ಪ್ರಾಣಿಗಳು ತೆಗೆದುಕೊಳ್ತವು, ಪ್ರಾಣಿಗಳು ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯಗಳು ತೆಗೆದುಕೊಳ್ತವು. ಅರ್ಥ ಆಯ್ತಾ? ವಾತಾವರಣದಲ್ಲಿ ಹಸಿರಿನ ಪ್ರಮಾಣ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ವಾತಾವರಣದಲ್ಲಿ ಉಷ್ಣಾಂಶದ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಮರಗಿಡಗಳ ಸಂಖ್ಯೆ ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ ಉಷ್ಣಾಂಶದ ಪ್ರಮಾಣ ಏನಾಗ್ತತಿ? ಜಾಸ್ತಿ ಆಗ್ತತಿ. ಬಯಲು ಪ್ರದೇಶಕ್ಕೂ ಮಲೆನಾಡು ಪ್ರದೇಶಕ್ಕೂ ನೀವು ಡಿಫ್ರೆನ್ಸ್ ಅನ್ನ ನೋಡ್ರಿ, ಅಲ್ಲೇ ಗೊತ್ತಾಗ್ಬಿಡ್ತತಿ. ಮಲೆನಾಡು ಪ್ರದೇಶಕ್ಕೆ ಬಂದಂತೆಲ್ಲ ಏನಾಗ್ತಾ ಹೋಗ್ತತಿ? ಉಷ್ಣಾಂಶದ ಪ್ರಮಾಣ ಏನಾಗ್ತತಿ? ಕಡಿಮೆ ಆಗ್ತತಿ. ಬಯಲು ಪ್ರದೇಶಕ್ಕೆ ಹೋದಂತೆ ಉಷ್ಣಾಂಶದ ಪ್ರಮಾಣ ಏನಾಗ್ತತಿ? ಜಾಸ್ತಿ ಆಗ್ತತಿ. ಅರ್ಥ ಆಯ್ತು? ಯಾಕ ಹೇಳ್ರಿ ನೋಡೋಣ. ಅಲ್ಲಿ ಮರಗಿಡಗಳ ಸಂಖ್ಯೆ ಏನಾಗಿರ್ತತಿ? ಕಡಿಮೆ ಇರ್ತತಿ. ಇಲ್ಲಿ ಮರಗಿಡಗಳ ಸಂಖ್ಯೆ ಏನಾಗ್ತತಿ? ಜಾಸ್ತಿ ಆಗ್ತತಿ. ಅರ್ಥ ಆಯ್ತಾ? ನೋಡ್ರಿ, ಮಳೆ ಬರ್ಬೇಕಾದ್ರೂ ಕೂಡ ಭೂಮಿ ಆಕಾಶದಲ್ಲಿ ಮೋಡಗಳಿಗೆ ತಂಪು ತಗಲಿದಾಗ ಮಾತ್ರ ಹನಿಗಳ ರೂಪದಲ್ಲಿ ಭೂಮಿಗೆ ಬಂದು ಬೀಳುತ್ತೆ ಹನಿಗಳು, ಇಲ್ಲ ಅಂದ್ರೆ ಬೀಳೋದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಸೂರ್ಯ ಇಲ್ಲಿ ಎಲ್ಲಾ ಜೀವಿಗಳಿಗೂ ಕೂಡ ಬೆಳಕನ್ನು ಕೊಡೋದ್ರ ಮೂಲಕ ಎಲ್ಲಾ ಜೀವಿಗಳ ಉಗಮಕ್ಕೂ ಕೂಡ ಮುಖ್ಯ ಕಾರಣ ಅಂತ ಹೇಳಿ ಕೂಡ ಹೇಳ್ಬೋದು. ನೋಡ್ರಿ, ಭೂಮಿ ಮೇಲೆ ಇವು ಮೂರು ಮಾತ್ರ ಯಾವಾಗಲೂ ಇರಬೇಕು: ಬೆಳಕು, ಗಾಳಿ ಮತ್ತೆ ನೀರು. ಇವು ಮೂರು ಕೂಡ ಜೀವಿಗಳ ಉಳಿವಿಗೆ ಮುಖ್ಯ ಕಾರಣ, ಜೀವಿಗಳ ಹುಟ್ಟುವಿಕೆಗೂ ಕೂಡ ಮೂಲ ಕಾರಣ ಅಂತ ಹೇಳ್ಬೋದು. ಇವಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಜೀವಿಗಳು ಕೂಡ ಹುಟ್ಟಂಗಿಲ್ಲ, ಯಾವುದೇ ರೀತಿ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಇವು ಮೂರು ಕೂಡ ಇರಬೇಕು: ಬೆಳಕು, ಗಾಳಿ ಮತ್ತು ನೀರು. ಇವು ಮೂರು ಇತ್ತು ಅಂತ ಸಸ್ಯ ಆಹಾರ ತಯಾರಿಸ್ಕೊಂಡ್ಬಿಡ್ತದೆ. ಫೋಟೋಸಿಂಥಸಿಸ್ ಅಂತ ಹೇಳಿ ಕೂಡ ಕರಿತೀವಿ. ಸಸ್ಯವನ್ನ ಯಾವ ಪೋಷಕ ಅಂತ ಹೇಳಿ ಕರಿತೀವಿ? ಸ್ವಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ತಮ್ಮ ಆಹಾರವನ್ನ ಸ್ವಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ಪರಪೋಷಕ ಅಂತ ಹೇಳಿದ್ರೆ ಬೇರೆ ಜೀವಿಯನ್ನು ಅವಲಂಬಿಸಿರುವುದನ್ನ ನಾವೇಂತ ಕರಿತೀವಿ? ಪರಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾತ್ ಈ ರೀತಿಯಾಗಿ ಸಸ್ಯಗಳು ಏನ್ ಮಾಡ್ತಪ್ಪ ಅಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವು. ಅದು ಯಾವುದರ ಸಹಾಯದಿಂದ ಅಂತ ಹೇಳಿದ್ರೆ ಸೂರ್ಯನ ಬೆಳಕಿನ ಸಹಾಯದಿಂದ. ಸೂರ್ಯನ ಬೆಳಕು ಇರದೇ ಇದ್ರ ಭೂಮಿ ಮೇಲೆ ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸಸ್ಯಗಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಉತ್ಪಾದಕಗಳ ಪ್ರಮಾಣನೇ ಇಲ್ಲ. ಉತ್ಪಾದಕಗಳೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಭಕ್ಷಕಗಳೇ ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಭಕ್ಷಕಗಳಿಲ್ಲ ಅಂತೀರಾ, ವಿಘಟಕಗಳಿಲ್ಲ. ನೋಡ್ರಿ ಪ್ರತಿಯೊಂದು ಕೂಡ ಒಂದೊಂದು ಚೈನ್ ಲಿಂಕ್ ಅನ್ನ ಒಳಗೊಂಡಿದೆ. ಯಾವುದು ಕೂಡ ಇಲ್ಲ ಅಂತೀರಾ, ಪರಿಸರ ಇಲ್ಲ. ಟೋಟಲ್ ಆಗಿ ಪರಿಸರದಲ್ಲಿ ಎಲ್ಲವೂ ಕೂಡ ಇದೆ. ಜೈವಿಕ ಮತ್ತು ಅಜೈವಿಕ ಘಟಕಗಳು ಎರಡೂ ಕೂಡ ಇದ್ದಾಗ ಮಾತ್ರ ಒಂದು ಪರಿಸರ ಉತ್ತಮವಾಗಿರ್ತದೆ. ಅರ್ಥಾಯ್ತಾ? ನೋಡಿ, ಪರಿಸರವನ್ನು ನಾವು ನಿರ್ಮಾಣ ಮಾಡಿರಲ್ಲ, ಪ್ರಕೃತಿನೇ ಪರಿಸರವನ್ನು ನಿರ್ಮಾಣ ಮಾಡಿರ್ತದೆ. ನಾವು ನಿರ್ಮಾಣ ಮಾಡ್ಕೊಳ್ಳೋದು ಯಾವ್ದಪ್ಪ ಅಂತೀರಾ, ನಾವು ಸ್ವಂತ ಗಾರ್ಡನ್ಗಳನ್ನ, ತೋಟಗಳನ್ನ ಮಾಡ್ಕೊಳ್ತೀವಲ್ಲ, ಅವು ಮಾನವ ನಿರ್ಮಿತ. ಅರ್ಥಾಯ್ತಾ? ಯಾವೇಳ್ರಿ? ಮಾನವ ನಿರ್ಮಿತ. ಯಾವೇಳ್ರಿ? ತೋಟಗಳು. ಆದ್ರ ಇವು ಅರಣ್ಯಗಳದವಲ್ಲ, ಇವೆಲ್ಲವೂ ಕೂಡ ಯಾವ ನಿರ್ಮಿತ? ಪರಿಸರ ನಿರ್ಮಿತ. ನಾವು ಪರಿಸರ ನಿರ್ಮಿತದಲ್ಲಿ ನಾವ್ ಏನೇ ಚಟುವಟಿಕೆಗಳನ್ನ ಮಾಡಿದ್ರೆ ಪ್ರಕೃತಿಯ ವಿರುದ್ಧವಾಗಿರ್ತದ. ಅರ್ಥಾಯ್ತಾ? ನೀವು ಮರ ಗಿಡಗಳನ್ನ ಕಡಿಯೋದಾಗಿರ್ಬೋದು, ಪ್ರಾಣಿಗಳನ್ನ ಕೊಲ್ಲೋದಾಗಿರ್ಬೋದು, ಇದೆಲ್ಲರೂ ಕೂಡ ಪರಿಸರಕ್ಕೆ ಅಸಮತೋಲನವನ್ನ ಉಂಟು ಮಾಡ್ತತಿ. ನಾವು ಯಾವ್ದಾದ್ರು ಪ್ರಾಣಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಭೇಟಿ ಆಡಿದೀವಪ್ಪ ಅಂತಂದ್ರೆ ಆ ಪ್ರಾಣಿಯ ಸಂತತಿ ಏನಕ್ಕತ್ತವಾಗ ಕಡಿಮೆ ಆಗುತ್ತೆ. ಅವಾಗ ಆ ಪ್ರಾಣಿಯನ್ನ ತಿನ್ನುವಂತ ಇನ್ನೊಂದು ಜೀವಿಗೆ ಏನಾಗ್ತತಿ? ಆಹಾರದ ಕೊರತೆ ಏನಾಗ್ತದಲ್ಲಿ ಉಂಟಾಗ್ತದೆ. ಅದು ಕೂಡ ಬದುಕಕ್ಕೆ ಅದಕ್ಕೆ ಸಮಸ್ಯೆ ಆಯ್ತಪ್ಪ ಅಂದ್ರೆ ಅದರಿಂದ ಮುಂದಕ್ಕಿರುವಂತ ಪ್ರಾಣಿಗೆ ಏನಾಗ್ತತಿ? ತೊಂದರೆ ಆಗ್ತದೆ. ನೋಡ್ರಿ, ಒಂದು ಪ್ರಾಣಿ ತೊಂದರೆ ಆದ್ರೆ ಇನ್ನೊಂದು ಪ್ರಾಣಿ ತೊಂದರೆ ಆಗತಿ, ಆ ಪ್ರಾಣಿ ತೊಂದರೆ ಆದ್ರೆ ಇನ್ನೊಂದು ಪ್ರಾಣಿ ತೊಂದರೆ ಆಗತಿ. ಈ ರೀತಿಯಾಗಿ ಚೈನ್ ಸಿಸ್ಟಮ್ ಇದೆ. ಅರ್ಥಾಯ್ತಾ? ಹುಟ್ಟು ಸಾವು ಇದು ಪರಿಸರದಲ್ಲಿ ಪ್ರಕೃತಿ ನೀಡಿರುವಂತ ಒಂದು ಕೊಡುಗೆ. ಒಂದು ಸಸ್ಯ ಹುಟ್ಟಿತು ಅಥವಾ ಒಂದು ಪ್ರಾಣಿ ಹುಟ್ಟಿತು ಅಂತ ಹೇಳಿದ್ರೆ ಅದಕ್ಕೆ ಸಾವು ಇದ್ದೇ ಇರ್ತದೆ. ಸಾವಿಲ್ಲದಂಗೆ ಯಾವ ಪ್ರಾಣಿಗಳು ಕೂಡ ಇಲ್ಲ ಭೂಮಿ ಮೇಲೆ. ಅರ್ಥಾಯ್ತಾ? ಯಾಕಂದ್ರೆ ಅದು ಸತ್ತ ನಂತರ ಇನ್ನೊಂದು ಜೀವಿಗೆ ಏನಾಗ್ತದೆ? ಅನುಕೂಲ ಆಗ್ತದೆ. ಎಲ್ಲವೂ ಕೂಡ ಬದುಕಿ ಇದ್ರೆ ಇನ್ನೊಂದು ಜೀವಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅರ್ಥಾಯ್ತಾ? ಇದು ಪ್ರಕೃತಿಯ ಒಂದು ವಿಸ್ಮಯ. ಇವೆಲ್ಲ ಇರೋದ್ರಿಂದ ನೋಡ್ರಿ, ವಾತಾವರಣದಲ್ಲಿ ನಾವ್ ಹೇಳ್ತೀವಿ ನೀರು ನಮಗೆ ಡೈರೆಕ್ಟ್ ಆಗಿ ಸಿಗಲಿಲ್ಲ. ನೀರೇನು ಪ್ರಕೃತಿಯಲ್ಲಿ ಹೆಂಗ ಉಟ್ಕೊಳ್ತದಪ್ಪ ಅಂತೀರಾ? ಇಲ್ಲಿ ಎರಡು ಧಾತುಗಳು ಸೇರ್ಕೊಳ್ತು, ಒಂದು ಹೈಡ್ರೋಜನ್, ಇನ್ನೊಂದು ಯಾವುದು? ಆಕ್ಸಿಜನ್. ಇವೆರಡು ಕೂಡ್ಕೊಂಡಾಗ ಏನಾಯ್ತಪ್ಪ ಅಂತ ನಮ್ಗೆ ನೀರು ಸಿಕ್ತು. ನೋಡ್ರಿ, ಇದು ಒಂದ್ ಧಾತು, ಇದು ಒಂದ್ ಧಾತು, ಇದೊಂದು ಸಂಯುಕ್ತ. ಅರ್ಥಾಯ್ತಾ? ಎರಡು ಕೂಡ ಅನಿಲ ರೂಪದಲ್ಲಿದ್ರು ಕೂಡ ನಮ್ಗೆ ಏನಾಯ್ತು? ನೀರು ಸಿಕ್ತು. ಅರ್ಥಾಯ್ತಾ? ನೀರಿಲ್ಲ ಅಂತ ಹೇಳಿದ್ರೆ ಯಾವುದೇ ಕೂಡ ಜೀವಿಗಳು ಬದುಕಲ್ಲ. ಭೂಮಿ ಮೇಲೆ ಎಲ್ಲಿ ತನ ನೀರು ಇರ್ತದೋ, ಎಲ್ಲಿ ತನ ಗಾಳಿ ಇರ್ತದೋ, ಎಲ್ಲಿ ತನ ಬೆಳಕು ಇರ್ತದೋ ಅಲ್ಲಿ ಮಟ್ಟ ಮಾತ್ರ ಜೀವಿಗಳು ಬದುಕ್ತವೆ. ನೋಡ್ರಿ, 8 ಗ್ರಹಗಳು ಅಂದ್ಕೊಂಡಿದ್ರು. 8 ಗ್ರಹಗಳಲ್ಲಿ ಜೀವಿಗಳು ಕಂಡು ಬರುವಂತ ಏಕೈಕ ಗ್ರಹ ಯಾವುದು? ಭೂಮಿ. ಭೂಮಿ ಒಂದರಲ್ಲಿ ಮಾತ್ರ ಜೀವಿಗಳು ಕಂಡು ಬರ್ತವೆ. ಉಳಿದಂತೆ ಯಾವುದೇ ಗ್ರಹಗಳಲ್ಲಿ ಕೂಡ ಜೀವಿಗಳು ಕಂಡು ಬರಲ್ಲ. ಅರ್ಥಾಯ್ತಾ? ಹಾಗಾಗಿ ಇದು ಭೂಮಿ ಮೇಲೆ ಮಾತ್ರ. ಇಲ್ಲಿ ನೋಡ್ರಿ, ಹಗಲು ಮತ್ತು ರಾತ್ರಿಗಳು ಉಂಟಾಗ್ತವೆ. ಹೆಂಗ್ ಉಂಟಾಗ್ತವೆ ಹಗಲು ಮತ್ತು ರಾತ್ರಿಗಳು? ಇದು ಕೂಡ ಪರಿಸರ ಕೊಡುಗೆ. ನೋಡ್ರಿ, ಭೂಮಿ ತಿರುಗ್ತದೆ, ಸೂರ್ಯ ಯಾವತ್ತು ತಿರುಗಲ್ಲ. ಸೂರ್ಯ ನಿಂತ ತರನೇ ಇರ್ತಾನೆ. ಸೂರ್ಯ, ನಕ್ಷತ್ರಗಳು ಚಲಿಸಲ್ಲ, ಗ್ರಹಗಳು ಮಾತ್ರ ಚಲಿಸ್ತವು. ಭೂಮಿ ತನ್ಮೈ ತಾನು ಸುತ್ತಕೊಳ್ಳಿಕ್ಕೆ 24 ಗಂಟೆ ಟೈಮ್ ತಿಳ್ಕೊಳ್ತದೆ. ಅದನ್ನ 12 ಗಂಟೆ ರಾತ್ರಿ ಮತ್ತು 12 ಗಂಟೆ ಹಗಲು ಅಂತ ಹೇಳಿ ಕೂಡ ಕರಿತೀವಿ. ಅವಾಗ ಹಗಲು ರಾತ್ರಿಗಳು ಉಂಟಾಗ್ತವೆ. ಅದೇ ಸೂರ್ಯನ ಸುತ್ತಲಿಬೇಕಪ್ಪ ಅಂದ್ರೆ 364ರಿಂದ 365 ದಿನ ಏನ್ ಮಾಡ್ತೈತಿ? ಟೈಮ್ ಅನ್ನ ತೆಗೆದುಕೊಳ್ತೈತಿ. ಅದನ್ನ ಒಂದು ವರ್ಷ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಹಾಗಾಗಿ ಈ ಒಂದು ಭೂಮಿ ತಿರುಗುವುದರ ಮೂಲಕ, ತನ್ಮೈ ತಾನು ಸುತ್ತಕೊಳ್ಳುವುದರ ಮೂಲಕ, ಹಗಲು ರಾತ್ರಿಗಳು ಉಂಟಾಗುವುದರ ಮೂಲಕ ಈ ಭೂಮಿ ಮೇಲೆ ಜೀವಿಗಳು ಕಂಡು ಬರ್ಲಿಕ್ಕೆ ಅನುಕೂಲವಾಗಿದೆ. ಜೀವಿಗಳು ಹುಟ್ಲಿಕ್ಕೂ ಕೂಡ, ಜೀವಿಗಳು ಬದುಕಲಿಕ್ಕೂ ಕೂಡ ಯೋಗ್ಯವಾಗಿರುವಂತ ಗ್ರಹ, 8 ಗ್ರಹಗಳಲ್ಲಿ ಯೋಗ್ಯವಾಗಿರುವಂತ ಗ್ರಹ ಯಾವ್ದಪ್ಪ ಅಂತೀರಾ? ಈ ನಮ್ಮ ಭೂಮಿ ಮಾತ್ರ. ಅರ್ಥ ಆಯ್ತಾ? ಕೇಳೋದೆಲ್ಲ ಅರ್ಥ ಆಯ್ತಾ? ನೋಡ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ರೆ ಪರಿಸರ ಅಂದ್ರೆ ಏನು, ನಮ್ಮ ಪರಿಸರದಲ್ಲಿ ಯಾವ್ಯಾವ ರೀತಿ ಸರಪಳಿನ ಒಳಗೊಂಡಿದೆ. ಆಹಾರ ಸರಪಳಿ ಇರ್ಬೋದು. ಆಹಾರ ಸರಪಳಿಯಲ್ಲಿ ಜಲ ಪರಿಸರ ಆಹಾರ ಸರಪಳಿ, ಭೂ ಪರಿಸರ ಆಹಾರ ಸರಪಳಿ, ಆಮೇಲೆ ನೆಕ್ಸ್ಟ್ ಇಲ್ಲಿ ಸೌರ ಬೆಳಕು, ಉತ್ಪಾದಕಗಳು ಯಾವುವು, ಭಕ್ಷಕಗಳು ಅಂದ್ರೇನು, ವಿಘಟಕಗಳಂದ್ರೇನು, ಇವೆಲ್ಲರ ಬಗ್ಗೆನೂ ಕೂಡ ತಿಳ್ಕೊಂಡು ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ನಾವು ಅಷ್ಟ ಗೊತ್ತಿರೋದು ಕೈ ಎತ್ತಬೇಕಷ್ಟ. ಉತ್ಪಾದಕಗಳಂದ್ರೆ ಗೊತ್ತಿರೋ ಕೈ ಎತ್ತು. ಉತ್ಪಾದಕಗಳು ಎಂದ್ರೆ ಸೌರ ಬೆಳಕನ್ನು ಉಪಯೋಗಿಸಿಕೊಂಡು ಬೆಳೆಯುವುದನ್ನ ಎಂತ ಕರಿತೀವಿ? ಉತ್ಪಾದಕ. ಉತ್ಪಾದಕ ಯಾವ್ದಪ್ಪ? ಯಾವ್ದು? ಉತ್ಪಾದಕ ಯಾವ್ದು? ಸಸ್ಯ. ಹಾಗಾದ್ರೆ ಭಕ್ಷಕಗಳಲ್ಲಿ 3 ರೀತಿಯಲ್ಲಿ ಭಕ್ಷಕಗಳು ಬರ್ತವೆ. ಅರ್ಥ ಆಯ್ತಾ? ಯಾವ ಮಾವು? ಪ್ರಾಥಮಿಕ ಭಕ್ಷಕ, ದ್ವಿತೀಯ ಭಕ್ಷಕ, ತೃತೀಯಕ ಭಕ್ಷಕ ಅಂತೇಳಿ ಕೂಡ ಕರೀತೀವಿ. ನೆಕ್ಸ್ಟ್
ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ವಿಘಟಕ ಅಂತ ಹೇಳ್ಬೋದು. ವಿಘಟಕಗಳು ಅಂದ್ರೆ ಸತ್ತ ಮೇಲೆ ವಿಘಟಿಸ್ತವಲ್ಲ ಅವುಗಳನ್ನ ವಿಘಟಕಗಳು ಅಂತ ಹೇಳಿ ಕೂಡ ಕರಿತೀವಿ. ವಿಘಟಕಗಳು ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಪರಿಸರದಲ್ಲಿ ಅತ್ಯಂತ ಉತ್ತಮವಾಗಿರುವಂತಹ, ಇಲ್ಲಿ ಪರಿಸರವನ್ನು ಸ್ವಚ್ಛಗೊಳಿಸಲಿಕ್ಕೆ ಅತ್ಯಂತ ಉತ್ತಮ ಯಾವಪ್ಪ ಅಂತಂದ್ರೆ ವಿಘಟಕಗಳು. ಅತ್ಯಂತ ಪ್ರಾಥಮಿಕ ಭಕ್ಷಕ ಎಷ್ಟು ಮುಖ್ಯನೋ, ಉತ್ಪಾದಕ ಎಷ್ಟು ಮುಖ್ಯನೋ, ವಿಘಟಕಗಳು ಕೂಡ ಅಷ್ಟೇ ಪರಿಸರವನ್ನು ಉಳಿಸ್ಲಿಕ್ಕೆ ಅತ್ಯಂತ ಮುಖ್ಯವಾಗಿರುವ. ಅರ್ಥ ಆಯ್ತಾ? ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಇಷ್ಟೆಲ್ಲ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ತಿಳ್ಕೊಂಡ್ವಿ. ಇವಾಗ ನಿಮ್ಮಿಂದ ಕೆಲವೊಂದು ಚಟುವಟಿಕೆಗಳನ್ನು ನೀವು ಮಾಡ್ತೀವಿ. ಅರ್ಥ ಆಯ್ತಾ? ನನ್ನ ಹೆಸರು ಸಂಜನಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆಹಾರ ಸರಪಳಿಯಲ್ಲಿ ಭೂ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ ಒಂದು. ಈಗ ನಾನು ಭೂ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಯನ್ನು ತೋರಿಸುತ್ತೇನೆ. ಸಸ್ಯ ತಿನ್ನುವಂಥದ್ದು ಮಿಡತೆ. ಮಿಡತೆ ತಿನ್ನುವಂಥದ್ದು ಕಪ್ಪೆ. ಕಪ್ಪೆ ತಿನ್ನುವಂಥದ್ದು ಹಾವು. ಹಾವು ತಿನ್ನುವಂಥದ್ದು ಹದ್ದು. ಹೀಗೆ ಸಸ್ಯಕ್ಕಿಂತ ಮಿಡತೆ ಕಡಿಮೆಯಾಗಿರಬೇಕು, ಮಿಡತೆಗಿಂತ ಕಪ್ಪೆ ಕಡಿಮೆಯಾಗಿರಬೇಕು, ಕಪ್ಪೆಗಿಂತ ಹಾವು ಕಡಿಮೆಯಾಗಿರಬೇಕು. ಹೀಗೆ ನಾವು ಭೂ ಪರಿಸರ ಮತ್ತು ಆಹಾರ ಸರಪಳಿಯಲ್ಲಿ ಅದರಲ್ಲಿ ನಾವು ಹಲವಾರು ರೀತಿಯ ಸಸ್ಯಗಳನ್ನು ಕಾಣುತ್ತೇವೆ. ಆ ಸಸ್ಯಗಳ ಮೇಲೆ ಪ್ರಾಣಿ, ಪಕ್ಷಿ, ಮನುಷ್ಯ ಅವಲಂಬನೆಯಾಗುವುದನ್ನು ನಾವು ನೋಡಬಹುದು. ನನ್ನ ಹೆಸರು ಸಂಜನಾ ಕೇಟೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆಹಾರ ಸರಪಳಿ ಮತ್ತು ಆಹಾರ ಜಾಲಗಳು, ಅದರಲ್ಲಿ ಜಲಪರಿಸರ ವ್ಯವಸ್ಥೆಯ ಸರಪಳಿಯ ತೋರಿಸುತ್ತೇನೆ. ಹಸಿರು ಪಾಚಿಯನ್ನು ಅವಲಂಬಿಸಿದ ಏಡಿ, ಏಡಿಯನ್ನು ಅವಲಂಬಿಸಿದ ಮೀನು, ಮೀನನ್ನು ಅವಲಂಬಿಸಿದ ಕೊಕ್ಕರೆ. ನನ್ನ ಹೆಸರು ಶ್ರೀಕಾಂತ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ಆಹಾರ ಪೋಷಣ ಸ್ತರದ ಬಗ್ಗೆ ಹೇಳ್ತೇನೆ. ಪೋಷಣ ಸ್ತರ ತ್ರಿಭುಜಾಕಾರದಲ್ಲಿರುತ್ತದೆ. ಮೊದಲು ಉತ್ಪಾದನೆ, ನಂತರ ಪ್ರಾಥಮಿಕ ಭಕ್ಷಕ, ಅದರ ನಂತರ ದ್ವಿತೀಯಕ ಭಕ್ಷಕ, ಅದರ ನಂತರ ತೃತೀಯಕ ಭಕ್ಷಕ. ಉದಾಹರಣೆಗೆ ಜಲಪರಿಸರದಲ್ಲಿ ಉದಾಹರಣೆಗೆ ಹಸಿರು ಪಾಚಿ, ಅದನ್ನು ಅವಲಂಬಿಸಿದ ಏಡಿ, ಅದನ್ನು ಅವಲಂಬಿಸಿದ ಮೀನು, ಮೀನನ್ನು ಅವಲಂಬಿಸಿದ ಕೊಕ್ಕರೆ. ಹೀಗೆ ಪರಿಸರದಲ್ಲಿ ಒಂದು ಜೀವಿ ಮತ್ತೊಂದು ಜೀವಿಯನ್ನು ಅವಲಂಬಿಸುತ್ತಿರುತ್ತವೆ. ಅವು ಸ್ವಪೋಷಕಗಳಾಗಿರುತ್ತವೆ, ಪರಪೋಷಕಗಳಾಗಿರುತ್ತವೆ. ಸ್ವಪೋಷಕಗಳಿಗೆ ಉದಾಹರಣೆ ಸಸ್ಯ, ಪರಪೋಷಕಗಳಿಗೆ ಉದಾಹರಣೆ ಮಾನವ ಮತ್ತು ಇತ್ಯಾದಿ. ನಾನು ಭೂಪರಿಸರವನ್ನು ಬರೆದು ಉದಾಹರಣೆ ನಿಮಗೆ ತೋರಿಸುತ್ತೇನೆ. ಸಸ್ಯ, ಮಿಡತೆಯನ್ನು ಕಪ್ಪೆಯನ್ನು ಅವಲಂಬಿಸಿದ ಹಾವು. ಈಗ ಪರಿಸರದಲ್ಲಿ ಒಂದು ಜೀವಿ ಮತ್ತೊಂದು ಜೀವಿಯನ್ನು ಅವಲಂಬಿಸಿರುತ್ತದೆ. ಇಲ್ಲಿ ಉತ್ಪಾದನೆ ಸಸ್ಯವನ್ನು ತೆಗೆದುಕೊಳ್ಳೋಣ. ಉದಾಹರಣೆಗೆ ಪ್ರಾಥಮಿಕ ಭಕ್ಷಕ ಮಿಡತೆಯನ್ನು ತೆಗೆದುಕೊಳ್ಳೋಣ, ದ್ವಿತೀಯಕ ಭಕ್ಷಕ ಕಪ್ಪೆಯನ್ನು ತೆಗೆದುಕೊಳ್ಳೋಣ, ತೃತೀಯಕ ಭಕ್ಷಕ ಹಾವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಒಂದು ಜೀವಿಯನ್ನು ಮತ್ತೊಂದು ಜೀವಿ ಅವಲಂಬಿಸುವುದನ್ನು ನೋಡ್ತೇವೆ. ಇದೇ ಇಲ್ಲಿ ಸಸ್ಯಕ್ಕಿಂತ ಮಿಡತೆಯ ಪ್ರಮಾಣ ಕಡಿಮೆ ಇರಬೇಕು, ಮಿಡತೆಗಿಂತ ಪ್ರಮಾಣ ಕಪ್ಪೆ ಪ್ರಮಾಣ ಕಡಿಮೆ ಇರಬೇಕು, ಕಪ್ಪೆಗಿಂತ ಹಾವಿನ ಪ್ರಮಾಣ ಕಡಿಮೆ ಇರಬೇಕು. ಇಲ್ಲೇನಾದ್ರು ಪರಿಸರದಲ್ಲಿ ಉತ್ಪಾದನೆ ಕಡಿಮೆ ಇದ್ದು
ಪೋಷಕಗಳ ಪ್ರಮಾಣ ಜಾಸ್ತಿ ಇದ್ದರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಇಷ್ಟು ಹೇಳಿ ಧನ್ಯವಾದಗಳು. ನನ್ನ ಹೆಸರು ಭಾಗ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಪರಿಸರ ವ್ಯವಸ್ಥೆಯ ಶಕ್ತಿಯ ಅರಿವಿಕೆಯನ್ನು ತೋರಿಸುತ್ತೇನೆ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಅರಿವಿಕೆ ಚಿತ್ರ. ಸೌರ ಬೆಳಕು. ಉತ್ಪಾದಕರು ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಉನ್ನತ ಮಾಂಸಾಹಾರಿಗಳು. ಸೌರ ಬೆಳಕು ಅಂದರೆ ಸೂರ್ಯನ ಬೆಳಕು. ಸೂರ್ಯನ ಬೆಳಕನ್ನು ಅವಲಂಬಿಸಿ ಉತ್ಪಾದಕರು ಬರುತ್ತಾರೆ. ಉತ್ಪಾದಕರನ್ನು ಅವಲಂಬಿಸಿ ಸಸ್ಯಾಹಾರಿಗಳು ಬರುತ್ತವೆ. ಸಸ್ಯಾಹಾರಿಗಳನ್ನು ಅವಲಂಬಿಸಿ ಮಾಂಸಾಹಾರಿಗಳು ಬರುತ್ತವೆ. ಮಾಂಸಾಹಾರಿಗಳನ್ನು ಅವಲಂಬಿಸಿ ಉನ್ನತ ಮಾಂಸಾಹಾರಿಗಳು ಬರುತ್ತವೆ. ಅಂದರೆ ಸೂರ್ಯನ ಬೆಳಕಿನಿಂದ ಉತ್ಪಾದಕರು ಅಂದರೆ ಸಸ್ಯಗಳು ಬರುತ್ತವೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಸೂರ್ಯನ ಬೆಳಕಿನಿಂದ ತಯಾರಿಸಿಕೊಂಡಂಥ ಆಹಾರವನ್ನು ಸಸ್ಯಾಹಾರಿಗಳು ತಿನ್ನುತ್ತವೆ. ಸಸ್ಯಾಹಾರಿಗಳನ್ನು ಮಾಂಸಾಹಾರಿಗಳು ತಿನ್ನುತ್ತವೆ. ಮಾಂಸಾಹಾರಿಗಳು ಉನ್ನತ ಮಾಂಸಾಹಾರಿಗಳು ತಿನ್ನುತ್ತವೆ. ಹೀಗೆ ಸೂರ್ಯನ ಬೆಳಕು ಉನ್ನತ ಮಾಂಸಾಹಾರಿಗಳಿಗೆ ಸಿಗದಿದ್ದರೂ ಅದು ಒಂದನ್ನೊಂದು ಅವಲಂಬಿಸಿ ಸೂರ್ಯನ ಬೆಳಕನ್ನು ಪಡೆದುಕೊಳ್ಳುತ್ತದೆ. ಸೂರ್ಯನ ಬೆಳಕು ಇಲ್ಲದಿದ್ದರೆ ಈ ಪ್ರಾಣಿಗಳು ಉತ್ಪಾದಕರ ಆಹಾರವನ್ನು ತಯಾರಿಸಿಕೊಳ್ಳುವುದಿಲ್ಲ. ಹಾಗೆ ಸಸ್ಯಾಹಾರಿಗಳಿಗೂ ಆಹಾರ ಸಿಗುವುದಿಲ್ಲ, ಮಾಂಸಾಹಾರಿಗಳಿಗೂ ಆಹಾರ ಸಿಗುವುದಿಲ್ಲ. ಹಾಗೆ ಉನ್ನತ ಮಾಂಸಾಹಾರಿಗಳಿಗೂ ಆಹಾರ ಸಿಗುವುದಿಲ್ಲ. ಹೀಗೆ ಸೂರ್ಯನ ಬೆಳಕು ಎಲ್ಲರಿಗೂ ಮುಖ್ಯ ಎಂದು ಹೇಳುತ್ತೇನೆ. ಧನ್ಯವಾದಗಳು.